ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಾನವ ದೇಹದ ಯಾವ ಚಕ್ರ ಕೇವಲ ಆನಂದವನ್ನು ಮಾತ್ರ ಪ್ರತಿನಿಧಿಸುತ್ತದೆ? ಆಪ್ಷನ್ಸ್: ಎ ಸಹಸ್ರ ಚಕ್ರ, ಬಿ ಆಜ್ಞಾ ಚಕ್ರ, ಸಿ ವಿಶುದ್ಧಿ ಚಕ್ರ, ಡಿ ಅನಾಹತ ಚಕ್ರ. ಸರಿಯಾದ ಉತ್ತರ ಆಪ್ಷನ್ ಎ ಸಹಸ್ರ ಚಕ್ರ. ಈ ಚಕ್ರವು ತಲೆಯ ಮೇಲ್ಭಾಗದಲ್ಲಿ ಗೋಚರಿಸುವುದು. ಈ ಚಕ್ರವು ಆನಂದವನ್ನು ಮಾತ್ರ ಪ್ರತಿನಿಧಿಸುತ್ತದೆ. ಯಾವ ವ್ಯಕ್ತಿ ಸಹಸ್ರ ಚಕ್ರದ ಉತ್ತಮ ಪ್ರಭಾವಕ್ಕೆ ಒಳಗಾಗಿರುತ್ತಾನೋ ಅವನು ಆನಂದವನ್ನು ಮಾತ್ರ ಅನುಭವಿಸುತ್ತಾನೆ. ಅವನಲ್ಲಿ ಯಾವುದೇ ವಿಷಯದ ಬಗ್ಗೆ ದ್ವಂದ್ವ, ಸಂಘರ್ಷ ಅಥವಾ ಪ್ರತ್ಯೇಕತೆ ಇರುವುದಿಲ್ಲ. ಅವರು ಎಲ್ಲರೊಂದಿಗೂ ಉತ್ತಮ ಸಂಪರ್ಕವನ್ನು ಪಡೆದುಕೊಳ್ಳುವರು, ಜೊತೆಗೆ ತುಂಬಾ ಆನಂದವನ್ನು ಅನುಭವಿಸುವರು. ಯಾರಲ್ಲಿ ಈ ಚಕ್ರದ ಕ್ರಿಯಾಶೀಲತೆ ಕಡಿಮೆ ಇರುತ್ತದೆ ಅವರು ಒಂದು ಹೆಜ್ಜೆ ಕೆಳಗಿರುವ ಚಕ್ರದ ಪ್ರಭಾವದಿಂದ ಕೋಪವನ್ನು ಅನುಭವಿಸುತ್ತಾರೆ. ಎರಡನೇ ಪ್ರಶ್ನೆ, ಮೂತ್ರಪಿಂಡದ ಕಲ್ಲುಗಳ ಅಪಾಯ ಚಳಿಗಾಲದಲ್ಲಿಯೇ ಹೆಚ್ಚಾಗಲು ಕಾರಣವೇನು? ಆಪ್ಷನ್ಸ್: ಎ ಜೀವನ ಶೈಲಿ, ಬಿ ದೈಹಿಕ ಬದಲಾವಣೆ, ಸಿ ಆಹಾರ ಪದ್ಧತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಚಳಿಗಾಲವು ಅನೇಕ ಜೀವನ ಶೈಲಿ ಮತ್ತು ದೈಹಿಕ ಬದಲಾವಣೆಗಳನ್ನು ತರುತ್ತದೆ. ಇದು ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗುತ್ತದೆ. ಶೀತ ತಿಂಗಳುಗಳಲ್ಲಿ ಜನರು ಕಡಿಮೆ ದೈಹಿಕ ಚಟುವಟಿಕೆಯನ್ನು ಹೊಂದಿರುತ್ತಾರೆ. ಇದರಿಂದಾಗಿ ಜೀರ್ಣಕ್ರಿಯೆ ಮತ್ತು ಕರುಳಿನ ಚಲನೆ ನಿಧಾನವಾಗಬಹುದು. ಇದರಿಂದಾಗಿ ಮೂತ್ರಪಿಂಡದ ಕಲ್ಲುಗಳ ರಚನೆ ಅಪಾಯವು ಹೆಚ್ಚಾಗುತ್ತದೆ. ಕಡಿಮೆ ನೀರು ಕುಡಿಯುವುದರಿಂದ ಮತ್ತು ದೈಹಿಕ ಚಟುವಟಿಕೆಗಳಾದ ವಾಕ್, ವ್ಯಾಯಾಮ, ಯೋಗ ಕಡಿಮೆ ಮಾಡುವುದರಿಂದ ಮೂತ್ರಪಿಂಡದಲ್ಲಿ ಕಲ್ಲುಗಳ ರಚನೆಗೆ ಕಾರಣವಾಗುತ್ತದೆ. ಸಾಮಾನ್ಯವಾಗಿ ನಿಮ್ಮ ದೇಹದ ಜಲಸಂಚಯನ ಅಗತ್ಯಗಳನ್ನು ಕಡಿಮೆ ಅಂದಾಜು ಮಾಡಲಾಗುತ್ತದೆ. ಇದರಿಂದಾಗಿ ಮೂತ್ರಪಿಂಡದ ಕಲ್ಲುಗಳ ರಚನೆಗೆ ಸೂಕ್ತವಾದ ವಾತಾವರಣವನ್ನು ರಚಿಸಲಾಗಿದೆ. ಅಡಿಕೆ ಉತ್ಪನ್ನಗಳು, ಕಡಲೆಕಾಯಿ, ಪಾಲಕ್, ರೆಡ್ ಮೀಟ್, ಚಿಕನ್, ಚೀಸ್ ಮತ್ತು ಇತರ ಡೈರಿ ಉತ್ಪನ್ನಗಳಂತಹ ಕೆಲವು ಆಹಾರ ಪದಾರ್ಥಗಳನ್ನು ಹೆಚ್ಚು ತಿನ್ನುವುದು ಚಳಿಗಾಲದಲ್ಲಿ ಕಲ್ಲಿನ ರಚನೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಈ ಆಹಾರ ಪದಾರ್ಥಗಳಲ್ಲಿ ಆಕ್ಸಲೇಟ್ ಮತ್ತು ಪ್ರೋಟೀನ್ಗಳು ಅಧಿಕವಾಗಿವೆ. ಇದು ಕಲ್ಲಿನ ರಚನೆಗೆ ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ಮನುಷ್ಯರಂತೆ ರಕ್ತದಾನ ಮಾಡುವ ಪ್ರಾಣಿ ಯಾವುದು? ಆಪ್ಷನ್ಸ್: ಎ ಹಸು, ಬಿ ಆನೆ, ಸಿ ನಾಯಿ, ಡಿ ಒಂಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ನಾಯಿ. ರಾಜಸ್ಥಾನದಲ್ಲಿ ಮನುಷ್ಯರಂತೆ ನಾಯಿಗಳು ಕೂಡ ರಕ್ತದಾನ ಮಾಡುತ್ತವೆ. ಇಲ್ಲಿನ 4 ಲೆಗ್ ಕೇರ್ ಸಂಸ್ಥೆಯು ತಾನು ಸಾಕಿದ ನಾಯಿಗಳಿಂದ ರಕ್ತ ಪಡೆದು ಗಾಯಗೊಂಡ ಇತರ ಬೀದಿ ನಾಯಿಗಳಿಗೆ ನೀಡುತ್ತದೆ. ಇದೊಂದು ಸರಪಳಿ ಮಾದರಿಯಲ್ಲಿ ರಕ್ತದಾನ ನಡೆಯುತ್ತದೆ. ಸಂಸ್ಥೆಯು ಸಾಕಿರುವ 3 ನಾಯಿಗಳ ದೇಹದಲ್ಲಿನ ರಕ್ತವನ್ನು ಪಡೆಯಲಾಗುತ್ತದೆ. ಗಾಯಾಳು ಬೀದಿ ನಾಯಿಗಳಿಗೆ ನೀಡಲಾಗುತ್ತದೆ. ತದನಂತರ ಗುಣಮುಖವಾದ ಈ ನಾಯಿಗಳಿಂದ ಅಗತ್ಯವಿರುವ ಬೇರೆ ನಾಯಿಗಳಿಗೆ ರಕ್ತ ಸರಬರಾಜು ಮಾಡಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ನಿರ್ಜಲೀಕರಣದ ಸಮಸ್ಯೆ ಇರುವವರು ಪ್ರತಿದಿನ ಊಟದ ನಂತರ ಯಾವುದನ್ನು ತಿನ್ನಬೇಕು? ಆಪ್ಷನ್ಸ್: ಎ ಬೆಲ್ಲ, ಬಿ ಶುಂಠಿ, ಸಿ ಒಣಕೊಬ್ಬರಿ, ಡಿ ಅಜ್ವೈನ. ಸರಿಯಾದ ಉತ್ತರ ಆಪ್ಷನ್ ಎ ಬೆಲ್ಲ. ನಿರ್ಜಲೀಕರಣದ ಸಮಸ್ಯೆಯಿಂದ ಹೋರಾಡುತ್ತಿದ್ದರೆ ನೀವು ಆಹಾರವನ್ನು ಸೇವಿಸಿದ ನಂತರ ಪ್ರತಿದಿನ ಬೆಲ್ಲವನ್ನು ತಿನ್ನಬಹುದು. ದೇಹದಲ್ಲಿನ ನೀರಿನ ಕೊರತೆಯನ್ನು ತೊಡೆದುಹಾಕಲು ಇದನ್ನು ಬಳಸಲಾಗುತ್ತದೆ. ಬೆಲ್ಲವು ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಮತ್ತು ಶ್ವಾಸಕೋಶವನ್ನು ತೆರವುಗೊಳಿಸಲು ಬಹಳಷ್ಟು ಸಹಾಯ ಮಾಡುತ್ತದೆ. ಬೆಲ್ಲದಲ್ಲಿ ಕಬ್ಬಿಣಾಂಶ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ವಿಟಮಿನ್ ಸಿ ಸೇರಿದಂತೆ ಅನೇಕ ಪೋಷಕಾಂಶಗಳಿವೆ. ಬೆಲ್ಲವು ಒಂದು ಗಟ್ಟಿಯಾದ ಕಾರ್ಬೋಹೈಡ್ರೇಟ್ ಆಗಿದೆ. ಇದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಬೆಲ್ಲವನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ, ಮಲಬದ್ಧತೆ ಮತ್ತು ಅಜೀರ್ಣಕ್ಕೆ ಸಹಾಯ ಮಾಡುತ್ತದೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ಮತ್ತು ಸಣ್ಣ ಕರುಳಿಗೆ ಪೋಷಕಾಂಶಗಳನ್ನು ಜೀರ್ಣಿಸಿಕೊಳ್ಳಲು ಸಾಕಷ್ಟು ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ವಿಶ್ವದಲ್ಲಿಯೇ ಸಾವಿಗೆ ಕಾರಣವಾಗಿರುವ 3ನೇ ಸಾಮಾನ್ಯ ಕಾಯಿಲೆ ಯಾವುದು? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಕ್ಯಾನ್ಸರ್, ಸಿ ಮಧುಮೇಹ, ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಆಪ್ಷನ್ ಡಿ ಪಾರ್ಶ್ವವಾಯು. ದೇಹದಲ್ಲಿ ರಕ್ತನಾಳಗಳು ರಕ್ತವನ್ನು ಸರಬರಾಜು ಮಾಡಲು ಹಾಗೂ ಆಮ್ಲಜನಕ ಪೂರೈಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ರಕ್ತನಾಳಗಳು ಬ್ಲಾಕ್ ಆದರೆ ಇದರಿಂದ ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿನಂತಹ ಸಮಸ್ಯೆಗಳು ಉಂಟಾಗುತ್ತವೆ. ಬ್ರೈನ್ ಸ್ಟ್ರೋಕ್ ವಿಶ್ವದಲ್ಲಿ ಸಾವಿಗೆ ಕಾರಣವಾಗಿರುವ
ಮೂರನೇ ಸಾಮಾನ್ಯ ಕಾಯಿಲೆಯಾಗಿದೆ. ಸ್ಟ್ರೋಕ್ ರೋಗಿಗಳ ಜೀವನ ಸುಗಮವಾಗಿ ನಡೆಯುವುದಿಲ್ಲ, ಏಕೆಂದರೆ ಪ್ರತಿಯೊಂದು ಕಾರ್ಯವೂ ಇನ್ನೊಂದರ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ಪಾರ್ಶ್ವವಾಯು ಉಂಟಾಗುವ ಮುನ್ನವೇ ನೀವು ಜಾಗರೂಕರಾಗಿರುವುದು ಉತ್ತಮ. ಹಾಗಾಗಿ ಈ ಕಾಯಿಲೆಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿದ್ದಂತೆಯೇ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿದರೆ ಸ್ಟ್ರೋಕ್ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು. 6ನೇ ಪ್ರಶ್ನೆ, ನಿಯಮಿತವಾಗಿ ಕಾಫಿ ಕುಡಿಯುವುದರಿಂದ ಯಾವ ಕಾಯಿಲೆಗಳು ಬರುವ ಸಾಧ್ಯತೆ ಕಡಿಮೆಯಾಗುತ್ತದೆ? ಆಪ್ಷನ್ಸ್: ಎ ಆಲ್ಝೈಮರ್, ಬಿ ಪಾರ್ಕಿನ್ಸನ್, ಸಿ ಬಿಪಿ, ಡಿ ಅಸ್ತಮಾ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನಿಯಮಿತವಾಗಿ ಕಾಫಿ ಕುಡಿಯುವುದರಿಂದ ಆಲ್ಝೈಮರ್ ಮತ್ತು ಪಾರ್ಕಿನ್ಸನ್ನಂತಹ ಕಾಯಿಲೆಗಳು ಬರುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಕಪ್ಪು ಕಾಫಿಯಲ್ಲಿ ಕಂಡುಬರುವ ಉತ್ಕರ್ಷಣ ನಿರೋಧಕಗಳು ಮತ್ತು ಕೆಫೇನ್ ವಯಸ್ಸಾದಂತೆ ಮೆದುಳನ್ನು ರಕ್ಷಿಸಲು ಸಹಕಾರಿ. ಬೆಳಗ್ಗೆ ಕಪ್ಪು ಕಾಫಿ ಸೇವನೆಯು ಹೊಟ್ಟೆಯ ಆಮ್ಲ ಉತ್ಪಾದನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಇದು ಜೀರ್ಣಕ್ರಿಯೆಗೆ ಬಹಳ ಒಳ್ಳೆಯದು. ಕಪ್ಪು ಕಾಫಿ ಸೇವನೆಯು ಇನ್ಸುಲಿನ್ ಉತ್ಪಾದನೆಯನ್ನು ಉತ್ತೇಜಿಸಿ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟ ನಿಯಂತ್ರಿಸಲು ಕಾರಣವಾಗುತ್ತದೆ. ಕಪ್ಪು ಕಾಫಿಯು ಮೆದುಳಿನಲ್ಲಿ ಸೆರೋಟೋನಿನ್ ಮತ್ತು ಡೋಪಮೈನ್ ಮಟ್ಟವನ್ನು ಹೆಚ್ಚಿಸುವ ಸಾಮರ್ಥ್ಯ ಹೊಂದಿದೆ. ಇದು ನಮ್ಮ ಮನಸ್ಥಿತಿಯನ್ನು ನಿಯಂತ್ರಿಸುವಲ್ಲಿ, ಖಿನ್ನತೆಯ ಭಾವನೆಗಳನ್ನು ಕಡಿಮೆ ಮಾಡುವಲ್ಲಿ ಮತ್ತು ಒಂಟಿತನದ ಲಕ್ಷಣಗಳನ್ನು ನಿವಾರಿಸುವಲ್ಲಿ ಬಹಳ ಸಹಕಾರಿ. ಹಾಗಾಗಿ ಕಾಫಿ ಕುಡಿಯುವುದರಿಂದ ಉತ್ತಮ ಭಾವನೆ ಸಿಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ. 7ನೇ ಪ್ರಶ್ನೆ, ವಿಶ್ವದ ಅತಿದೊಡ್ಡ ರೈಲ್ವೆ ಸ್ಟೇಷನ್ ಯಾವ ದೇಶದಲ್ಲಿದೆ? ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಅಮೆರಿಕ, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ. ವಿಶ್ವದ ಅತಿ ದೊಡ್ಡ ರೈಲ್ವೆ ನಿಲ್ದಾಣ ಇರುವುದು ಅಮೆರಿಕದ ನ್ಯೂಯಾರ್ಕ್ನಲ್ಲಿ. ಇದನ್ನು ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ ಎಂದು ಕೂಡ ಕರೆಯುತ್ತಾರೆ. 1903 ರಿಂದ 1913 ನಡುವೆ ಈ ಒಂದು ರೈಲ್ವೆ ನಿಲ್ದಾಣ ಸಿದ್ಧಗೊಂಡಿದೆ. ಮೊದಲನೇ ದಿನವೇ ಸುಮಾರು 15,000 ಪ್ರಯಾಣಿಕರು ಈ ನಿಲ್ದಾಣಕ್ಕೆ ಭೇಟಿ ಕೊಟ್ಟಿದ್ದರು. ಈ ಒಂದು ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ ಸುಮಾರು 44 ಪ್ಲಾಟ್ಫಾರ್ಮ್ಗಳನ್ನು ಹೊಂದಿದ್ದು ಒಟ್ಟು 67 ಟ್ರ್ಯಾಕ್ಸ್ಗಳನ್ನು ಹೊಂದಿದೆ. 2 ಅಂಡರ್ ಗ್ರೌಂಡ್ ಪ್ಲಾಟ್ಫಾರ್ಮ್ಗಳು ಇಲ್ಲಿ ನಮಗೆ ಕಾಣಲು ಸಿಗುತ್ತವೆ. ಇದು ವಿಶ್ವ ಗಿನ್ನೆಸ್ ರೆಕಾರ್ಡ್ನಲ್ಲಿ ಈ ಒಂದು ರೈಲ್ವೆ ಸ್ಟೇಷನ್ ವಿಶ್ವದ ಅತಿ ದೊಡ್ಡ ರೈಲ್ವೆ ನಿಲ್ದಾಣ ಎಂದು ದಾಖಲೆ ಹೊಂದಿದೆ. 8ನೇ ಪ್ರಶ್ನೆ, ತಿಂಗಳುಗಳವರೆಗೆ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಆಗಿ ಇಡುವಂತಹ ಹಣ್ಣು ಯಾವುದು? ಆಪ್ಷನ್ಸ್: ಎ ಬ್ಲೂಬೆರಿ, ಬಿ ಪ್ಯಾಷನ್ ಹಣ್ಣು, ಸಿ ಪೇರಳೆ, ಡಿ ಚಕೋತ. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ಯಾಷನ್ ಹಣ್ಣು. ಮಧುಮೇಹವನ್ನು ಬುಡ ಸಮೇತ ಗುಣಪಡಿಸುವುದು ಸಾಧ್ಯವಿಲ್ಲ, ಆದರೆ ಇದನ್ನು ಶಾಶ್ವತವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಮಧುಮೇಹ ಇದ್ದಾಗ ಪಥ್ಯ ಬಹಳ ಮುಖ್ಯ ಎಂದು ಹೇಳಲಾಗುತ್ತದೆ. ಆದರೆ ಕೆಲವೊಂದು ಹಣ್ಣು ತರಕಾರಿ ಸೇವಿಸುವ ಮೂಲಕ ಬ್ಲಡ್ ಶುಗರ್ ಅನ್ನು ಶಾಶ್ವತವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಬ್ಲಡ್ ಶುಗರ್ ರೋಗಿಗಳು ಹಣ್ಣು ತಿನ್ನುವಂತಿಲ್ಲ, ಆದರೆ ಇದೊಂದು ಹಣ್ಣು ಸೇವಿಸಿದರೆ ಮಧುಮೇಹವನ್ನು ನಿಯಂತ್ರಿಸುವುದು ಸಾಧ್ಯವಾಗುತ್ತದೆ. ಬ್ಲಡ್ ಶುಗರ್ ನಿಯಂತ್ರಿಸುವ ಅದ್ಭುತ ಶಕ್ತಿ ಇರುವ ಈ ಹಣ್ಣಿನ ಹೆಸರು ಕೃಷ್ಣಫಲ ಅಥವಾ ಪ್ಯಾಷನ್ ಫ್ರೂಟ್. ಇದು ರುಚಿಯಲ್ಲಿ ಸಿಹಿ ಮತ್ತು ಹುಳಿ ಮಿಶ್ರಿತ ಹಣ್ಣು. ಕೃಷ್ಣಫಲದ ಗ್ಲೈಸೆಮಿಕ್ ಸೂಚ್ಯಂಕವು ತುಂಬಾ ಕಡಿಮೆಯಾಗಿರುತ್ತದೆ, ಹಾಗಾಗಿ ಇದು ಸಕ್ಕರೆ ಮಟ್ಟವನ್ನು ಏರುವುದಕ್ಕೆ ಅನುವು ಮಾಡಿಕೊಡುವುದಿಲ್ಲ. ಈ ಹಣ್ಣಿನ ಸಿಪ್ಪೆಯಲ್ಲಿ ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಹೇರಳವಾಗಿವೆ, ಹಾಗಾಗಿ ಇದನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ನಿಯಂತ್ರಣದಲ್ಲಿರುತ್ತದೆ. 9ನೇ ಪ್ರಶ್ನೆ, ಹಾವುಗಳೇ ಇಲ್ಲದ ಭಾರತದ ಪ್ರದೇಶ ಯಾವುದು? ಆಪ್ಷನ್ಸ್: ಎ ಅಂಡಮಾನ್ ನಿಕೋಬಾರ್, ಬಿ ಕೇರಳ, ಸಿ ಲಕ್ಷದ್ವೀಪ್, ಡಿ ಮಿಜೋರಾಂ. ಸರಿಯಾದ ಉತ್ತರ ಆಪ್ಷನ್ ಸಿ ಲಕ್ಷದ್ವೀಪ್. ಲಕ್ಷದ್ವೀಪದಲ್ಲಿ 36 ದ್ವೀಪಗಳಿವೆ, ಆದರೆ ಇವುಗಳಲ್ಲಿ 10 ದ್ವೀಪಗಳಲ್ಲಿ ಮಾತ್ರ ಜನರು ವಾಸಿಸುತ್ತಿದ್ದಾರೆ. ಕವರಟ್ಟಿ, ಅಗತ್ತಿ, ಅಮಿನಿ, ಕಿಲಾಡನ್, ಚೆಟ್ಲಾಟ್, ಕಡ್ಮತ್, ಬಿಟ್ಟಾರ, ಆಂಡ್ರೋತ್, ಕಲ್ಪೇನಿ ಮತ್ತು ಮಿನಿಕಾಯ್ ದ್ವೀಪಗಳಲ್ಲಿ ಜನರು ವಾಸಿಸುತ್ತಿದ್ದಾರೆ. ಆಶ್ಚರ್ಯಕರ ಸಂಗತಿಯೆಂದರೆ ಈ ದ್ವೀಪಗಳಲ್ಲಿ 100ಕ್ಕಿಂತ ಕಡಿಮೆ ಜನರಿದ್ದಾರೆ. ಲೆಕ್ಕಾಚಾರದ ಪ್ರಕಾರ ಲಕ್ಷದ್ವೀಪವು ಹಾವುಗಳು ಇಲ್ಲದ ಭಾರತದ ಏಕೈಕ ಪ್ರದೇಶವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.